टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಪ್ರಯಾಗ್ರಾಜ್ನಲ್ಲಿ ನಡೀತಾ ಇರುವಂತಹ ಮಹಾಕುಂಭ ಮೇಳದಲ್ಲಿ ವಿಶೇಷವಾದಂತಹ ದಿನ ಇವತ್ತು. ಈಗಾಗಲೇ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪ್ರಯಾಗ್ರಾಜ್ನಿಂದ ಅರೈಲ್ ಘಾಟ್ನಿಂದ ತ್ರಿವೇಣಿ ಸಂಗಮಕ್ಕೆ ತೆರಳಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ತ್ರಿವೇಣಿ ಸಂಗಮಕ್ಕೆ ಬರುವಂತಹ ನರೇಂದ್ರ ಮೋದಿ ಪುಣ್ಯ ಸ್ನಾನವನ್ನು ಮಾಡ್ತಾರೆ. ಇವತ್ತು ಅಚಲ ಸಪ್ತಮಿಯ ವಿಶೇಷವಾದ ದಿನ. ಇವತ್ತು ತ್ರಿವೇಣಿ ಸಂಗಮದಲ್ಲಿ ಪುಣ್ಯ ಸ್ನಾನವನ್ನು ಪ್ರಧಾನಿ ನರೇಂದ್ರ ಮೋದಿಯವರು ಮಾಡಲಿಕ್ಕಿದ್ದಾರೆ. ನಮ್ಮ ಜೊತೆಗೆ ಹರ ನಾಗರಾಜಾಚಾರ್ಯ ಅವರು ಮಾತಾಡ್ತಾ ಇದ್ರು, ಆಧ್ಯಾತ್ಮಿಕ ಚಿಂತಕರು. ಗುರುಗಳೇ, ನೀವು ಹೇಳ್ತಾ ಇದ್ರಿ ಇವತ್ತಿನ ಈ ಅಚಲ ಸಪ್ತಮಿಯ ವಿಶೇಷತೆ ಬಗ್ಗೆ, ಹಾಗೆ ಪುರಾಣಗಳಲ್ಲಿ ಇದರ ಒಂದು ಉಲ್ಲೇಖ ಇರೋದ್ರ ಬಗ್ಗೆ, ಹೇಗೆ ಇದು ದಿನ ವಿಶೇಷ, ಇವತ್ತಿನ ದಿನ ಏನೆಲ್ಲ ಮಾಡಬೇಕಾಗತ್ತೆ, ಈ ವಿಚಾರವನ್ನು ಹೇಳ್ತಾ ಇದ್ರಿ ಗುರುಗಳೇ. ಇವತ್ತು ವಿಶೇಷವಾಗಿ ನಮ್ಮಲ್ಲಿ ಆಚರಣೆ ಇರೋದು ಈ ಎಕ್ಕದ ಎಲೆಗಳನ್ನ ನಮ್ಮ ತಲೆಯ ಮೇಲೆ ಮತ್ತೆ ಭುಜದ ಮೇಲೆ ಇಟ್ಕೊಂಡು ಮಂಗಳ ಸ್ನಾನ ಮಾಡುವಂತ ವಿಶೇಷ ಇವತ್ತು. ಎಕ್ಕ ಅಂದ್ರೆ ಅರ್ಕ, ಅದು ಸೂರ್ಯನ ವಿಶೇಷವಾದ ಸನ್ನಿಧಾನ ಇರುವಂಥದ್ದು. ನಮ್ಮಲ್ಲಿ ಶ್ಲೋಕ ಇದೆ, ಜನನಿ ಸರ್ವಲೋಕಾನಾಂ ಸಪ್ತಮಿ ರಥ ಸಪ್ತಮಿ, ಜನನಿ ಸರ್ವಲೋಕಾನಾಂ ಸಪ್ತಮಿ ರಥ ಸಪ್ತಮಿ. ಇವತ್ತುವರೆಗೂ ಎಳ್ಳನ್ನ ಬೀರುವಂಥದ್ದು, ಎಳ್ಳನ್ನ ಹಂಚುವಂಥದ್ದು ನಮ್ಮಲ್ಲಿ ಪದ್ಧತಿ ಇದೆ. ಈ ವಿಶೇಷವಾಗಿ ಇವತ್ತು ರಥ ಸಪ್ತಮಿ ಗ್ರಹಣ ತುಲ್ಯ ದಿನ. ಗ್ರಹಣ ಇದ್ರೆ ಏನೇನು ಪುಣ್ಯ ಫಲ ಸಿಗುತ್ತೋ ಇವತ್ತಿನ ಆಚರಣೆಯಲ್ಲಿ ಮಂಗಳ ಸ್ನಾನ ಮಾಡೋದು, ದಾನ ಮಾಡುವಂಥದ್ದು, ಭಗವಂತನ ಸ್ತುತಿ ಮಾಡೋದು, ಪೂಜೆ ಮಾಡುವಂಥದ್ದು ಎಲ್ಲವೂ ಕೂಡ ಈ ಗ್ರಹಣದಲ್ಲಿ ಸಿಗುವಂತ ಎಲ್ಲ ಪುಣ್ಯದ ಫಲ ನಮಗೆ ಪ್ರಾಪ್ತಿ ಆಗುತ್ತೆ. ಅದಕ್ಕಾಗಿ ವಿಶೇಷವಾಗಿ ಇವತ್ತು ಮಂಗಳ ಸ್ನಾನ ಮಾಡುವಂತ ತ್ರಿವೇಣಿ ಸಂಗಮದಲ್ಲಿ, ತತ್ರಾಪಿ ಪ್ರಯಾಗದಲ್ಲಿ, ಅದಕ್ಕೆ ಪ್ರಯಾಗ ತೀರ್ಥಕ್ಷೇತ್ರದ ರಾಜ ಅದು. ಗುರುಗಳೇ ಒಂದು ನಿಮಿಷ ಗುರುಗಳೇ, ಈಗ ಪ್ರಧಾನಿ ನರೇಂದ್ರ ಮೋದಿ ಅವರು ದೃಶ್ಯಗಳಲ್ಲಿ ತಾವು ಟಿವಿ ನೋಡ್ತಾ ಇದ್ರೆ ನೋಡ್ಬೋದು, ಲೈವ್ ತೋರಿಸ್ತಾ ಇದ್ವಿ. ಪ್ರಧಾನಿ ನರೇಂದ್ರ ಮೋದಿ ಅವರು ಈಗ ಪುಣ್ಯ ಸ್ನಾನವನ್ನು ನೆರವೇರಿಸ್ತಾ ಇದ್ದಾರೆ. ಗಂಗಾ ಮಾತೆಗೆ ನಮಿಸಿರುವಂತಹ ಪ್ರಧಾನಿ ನರೇಂದ್ರ ಮೋದಿ ಪೂಜೆಯನ್ನು ಸಲ್ಲಿಸಿ ಈಗ ತ್ರಿವೇಣಿ ಸಂಗಮದಲ್ಲಿ ಮಿಂದೆದ್ದಿದ್ದಾರೆ. ಗಂಗಾ ಮಾತೆಗೆ ನಮನವನ್ನು ಸಲ್ಲಿಸ್ತಾ ಇರುವಂಥ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ನೋಡ್ತಾ ಇದ್ದೀವಿ. ಪ್ರಯಾಗ್ರಾಜ್ನಿಂದ ನೇರ ಪ್ರಸಾರ ವೀಕ್ಷಿಸ್ತಾ ಇದ್ದೀರಿ. ಪ್ರಧಾನಿ ನರೇಂದ್ರ ಮೋದಿಯವರು ಈಗಷ್ಟೇ ತ್ರಿವೇಣಿ ಸಂಗಮದಲ್ಲಿ ಮಿಂದೆದ್ದಿದ್ದಾರೆ, ಪುಣ್ಯ ಸ್ನಾನವನ್ನು ನೆರವೇರಿಸಿದ್ದಾರೆ. ಇವತ್ತು ಅಚಲ ಸಪ್ತಮಿಯ ವಿಶೇಷವಾದ ದಿನ. ಇವತ್ತು ಈ ಪುಣ್ಯ ಸ್ನಾನ ಮಾಡೋದ್ರಿಂದಾಗಿ ಪುಣ್ಯ ಪ್ರಾಪ್ತಿ ಆಗುತ್ತೆ, ನಮ್ಮ ಈ ಹಿಂದಿನ ಪಾಪ ಕರ್ಮಗಳನ್ನು ತೊಳಿಬಹುದು. ಸೊ ಇವತ್ತು ವಿಶೇಷವಾದಂಥ ದೃಢ ಸಂಕಲ್ಪದೊಂದಿಗೆ ಹೋಗಿ ಗಂಗೆಯಲ್ಲಿ ಮಿಂದೆದ್ರೆ ಪುಣ್ಯ ಪ್ರಾಪ್ತಿ ಆಗುತ್ತೆ ಅನ್ನುವಂಥ ಒಂದು ಪ್ರತೀತಿ, ಅನ್ನೋ ನಂಬಿಕೆ. ಸೊ ಕಳೆದ ಬಾರಿ 2019ರಲ್ಲೂ ಕೂಡ ಇದೇ ತ್ರಿವೇಣಿ ಸಂಗಮದಲ್ಲಿ ಮಿಂದೆದ್ದಿದ್ದಂತಹ ಪ್ರಧಾನಿ ನರೇಂದ್ರ ಮೋದಿ ಈಗ ಪ್ರಯಾಗ್ರಾಜ್ನಿಂದ ನೇರ ಪ್ರಸಾರವನ್ನು ನೋಡ್ತಾ ಇದ್ದೀರಿ. ಈಗಷ್ಟೇ ಕೆಲವೇ ಕ್ಷಣಗಳ ಮುಂಚೆ ಆದಂತಹ ಈ ಪುಣ್ಯ ಸ್ನಾನ ನೋಡಿ, ಅಲ್ಲೇ ಗಂಗಾ ನದಿಯಲ್ಲಿ ತ್ರಿವೇಣಿ ಸಂಗಮದಲ್ಲಿ ನಿಂತಿರುವಂತಹ ಪ್ರಧಾನಿ ನರೇಂದ್ರ ಮೋದಿ ಮಂತ್ರ ಪಠನೆಯನ್ನು ಮಾಡ್ತಾ ಇದ್ದಾರೆ, ಗಂಗೆಯ ಸ್ತುತಿ ಮಾಡ್ತಾ ಇದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಗಂಗೆಗೆ ನಮಿಸಿ ಗಂಗೆಯ ಪವಿತ್ರ ಜಲದಲ್ಲಿ ಪವಿತ್ರ ಸ್ನಾನವನ್ನು ನೆರವೇರಿಸಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ವಿಶ್ವದಲ್ಲೇ ಅತ್ಯಂತ ದೊಡ್ಡದಾದಂತಹ ಒಂದು ಧಾರ್ಮಿಕ ಆಚರಣೆ ಅದು ಮಹಾಕುಂಭಮೇಳ. ಭಾರತ ಈ ಬಾರಿ ಈ ಮಹಾಕುಂಭಮೇಳಕ್ಕೆ ಏನು ಸಾಕ್ಷಿಯಾಗಿದೆ, ಇಡೀ ವಿಶ್ವವೇ ನಮ್ಮತ್ತ ತಿರುಗಿ ನೋಡುವಂತಾಗಿದೆ. ಬರೀ ಸಹಸ್ರ ಸಂಖ್ಯೆಯಲ್ಲ ಅಥವಾ ಲಕ್ಷ ಸಂಖ್ಯೆಯಲ್ಲ, ಕೋಟ್ಯಾಂತರ ಸಂಖ್ಯೆ, 5 ಕೋಟಿ 7 ಕೋಟಿ 10 ಕೋಟಿಯಷ್ಟು ಜನ ಪ್ರಯಾಗ್ರಾಜ್ಗೆ ಬಂದಿದ್ದಾರೆ. ಬರೀ ದೇಶದಿಂದ ಅಷ್ಟೇ ಅಲ್ಲ, ದೇಶದ ಮೂಲೆ ಮೂಲೆಗಳಿಂದ, ರಾಜ್ಯದ ಬೇರೆ ಬೇರೆ ಭಾಗಗಳಿಂದ ಇಲ್ಲಿಗೆ ಆಗಮಿಸಿ ಗಂಗೆಯಲ್ಲಿ ಮಿಂದೆದ್ದು ಪುನೀತರಾಗಿದ್ದಾರೆ. ಬರೀ ದೇಶದಲ್ಲಿ ಮಾತ್ರ ಅಲ್ಲ, ವಿದೇಶದಿಂದಲೂ ಕೂಡ ಸಾಕಷ್ಟು ಜನ ಗಣ್ಯರು, ಈ ಬಾರಿ ವಿದೇಶದ ಹಲವಾರು ಗಣ್ಯರು ಬಂದರು. ಈ ವಿಶೇಷವಾದಂಥ ಧಾರ್ಮಿಕ ಆಚರಣೆಯಲ್ಲಿ ಅವರು ಕೂಡ ಪಾಲ್ಗೊಂಡಿದ್ದರು. ಕೋಟ್ಯಾಂತರ ಸಂಖ್ಯೆಯಲ್ಲಿ ಬರುವಂತಹ ನಾಗಾಸಾಧುಗಳು, ವಿಶೇಷತೆಯನ್ನು ಹರ ನಾಗರಾಜಾಚಾರ್ಯ ಅವರು ಹೇಳ್ತಾ ಇದ್ರು. ನಾಗಾಸಾಧುಗಳು ಬರ್ತಾರೆ ಈ ಮಹಾಕುಂಭಮೇಳದ ಸಂದರ್ಭದಲ್ಲಿ. ಇಡೀ ಪ್ರಯಾಗ್ರಾಜ್ನಾದ್ಯಂತ ಅವರು ಕಾಣಿಸ್ತಾ ಇರ್ತಾರೆ, ಕೋಟ್ಯಾಂತರ ಸಂಖ್ಯೆಯಲ್ಲಿರ್ತಾರೆ. ಬಟ್ ಈ ಮಹಾಕುಂಭಮೇಳ 26ನೇ ತಾರೀಕು ಮುಗೀತು ಅಂತ ಹೇಳಿದ ತಕ್ಷಣ ಕೆಲವು ಗಂಟೆಗಳಲ್ಲಿ ಅವ್ರು ಮಾಯ ಆಗ್ತಾರೆ.
ಅಂದರೆ ಎಲ್ಲಿ ಹೋಗ್ತಾರೆ, ಎಲ್ಲಿ ಹಿಮಾಲಯದ ತಪ್ಪಲಿನಲ್ಲಿರ್ತಾರೆ, ಆ ಗುಹೆಗಳಲ್ಲಿ ವಾಸಿಸ್ತಾರೆ, ಎಲ್ಲೂ ಕೂಡ ಅವ್ರು ಕಾಣಿಸೋದಿಲ್ಲ. ಅಂಥ ಒಂದು ಈ ಪುಣ್ಯ ಸ್ಥಳಕ್ಕೆ ಆಗಮಿಸಿ ಈಗ ಪ್ರಧಾನಿ ನರೇಂದ್ರ ಮೋದಿಯವರು ವಿಶೇಷ ಪುಣ್ಯ ಸ್ನಾನವನ್ನು ನೆರವೇರಿಸಿದ್ದಾರೆ. ನಮ್ಮ ಜೊತೆಗೆ ನಾಗರಾಜಾಚಾರ್ಯ ಅವರು ಮಾತಾಡ್ತಾ ಇದ್ರು. ಗುರುಗಳೇ, ನೀವು ಹೇಳ್ತಾ ಇದ್ರಿ ಈ ಅಚಲ ಸಪ್ತಮಿಯ ಬಗ್ಗೆ, ಜೊತೆಗೆ ಈಗ ಪ್ರಧಾನಿ ನರೇಂದ್ರ ಮೋದಿಯವರು ಕೂಡ ಪುಣ್ಯ ಸ್ನಾನವನ್ನು ನೆರವೇರಿಸಿದ್ದಾರೆ. ಏನು ಹೇಳ್ತೀರಿ? ಇಲ್ಲಿ ನಮ್ಮ ಪುರಾಣದಲ್ಲಿ ಒಂದು ಮಾತಿದೆ, ಜಾಂಬವೇ ಭಾರತಂ ವರ್ಷಂ ತೀರ್ಥಂ ತ್ರೈಲೋಕ್ಯ ವಿಶ್ವತಂ. ಇಡೀ ಭಾರತವೇ ತೀರ್ಥಕ್ಷೇತ್ರ ಅಂತ ಹೇಳುತ್ತೆ ಪುರಾಣ, ಬ್ರಹ್ಮಾಂಡ ಪುರಾಣ. ವೆರಿ ಟ್ರೂ. ನೋಡಿ, ಇಡೀ ಭಾರತವೇ ತೀರ್ಥಕ್ಷೇತ್ರ. ನಮ್ಮ ಭೂಮಿನೇ ದಿವ್ಯ ಭೂಮಿ, ದೇವಭೂಮಿ, ವಿಶೇಷವಾದಂತ ಭೂಮಿ. ಅದಕ್ಕಾಗಿ ಇಲ್ಲಿ ಇಷ್ಟೊಂದು ವೈಶಿಷ್ಟ್ಯ. ಜನನಿ ಸರ್ವಲೋಕಾನಾಂ ಸಪ್ತಮಿ ರಥ ಸಪ್ತಮಿ. ಅದಕ್ಕೆ ಅವ್ರು ಹೇಳ್ತಾರೆ, ಜಪ ಕುಸುಮ ಸಂಕಾಶಂ ಕಾಶ್ಯಪೇಯಂ ಮಹಾದ್ಯುತಿಂ. ಸೂರ್ಯ ನಮಗೆ ಅಗತ್ಯ. ಸೂರ್ಯ ಉದಯ ಆದ್ರೇನೆ ನಮ್ಮ ಇಡೀ ಬದುಕು ಪ್ರಾರಂಭ. ಬದುಕು ಪ್ರಾರಂಭ ಆಗದೆ ಸೂರ್ಯನಿಂದ. ಸೂರ್ಯ ಏನಾದ್ರು ಪ್ರಕಟ ಆಗದೆ ಇದ್ರೆ ಬೆಳಗ್ಗೆ ನಮ್ಮ ಯಾವ ಕಾರ್ಯವೂ ಆಗಲ್ಲ. ಅಂತ ಸೂರ್ಯ ತನ್ನ ಒಂದು ಪಥವನ್ನ ಪ್ರಾರಂಭ ಮಾಡುವಂತ ದಿವಸ ಇವತ್ತು. ಅಂತ ದಿವಸದಲ್ಲಿ ನಾವು ಏನು ಕಾರ್ಯ ಮಾಡ್ತೀವಿ ಅವನ ಸಂಪೂರ್ಣ ಅನುಗ್ರಹ ಆಗುತ್ತೆ. ಇವತ್ತು ಮಾಡಿದಂತ ಮಂಗಳ ಸ್ನಾನದಿಂದ ಇಡೀ ಜೀವನದಲ್ಲಿ ಸದೃಢ ಆರೋಗ್ಯ ಇರುತ್ತೆ. ಆರೋಗ್ಯ ಪ್ರದಾನ ಮಾಡ್ತಾನೆ ಸೂರ್ಯದೇವ. ಮತ್ತೆ ಮನಸ್ಸಿನ ಶಕ್ತಿ ಜಾಸ್ತಿ ಆಗುತ್ತೆ. ನಮ್ಮ ಜನ್ಮಾಂತರದ ಕನಿಷ್ಠ 7 ಜನ್ಮದ ಪಾಪಗಳು ನಶಿಸಿ ಹೋಗುತ್ತೆ ಅಂತ ಪುರಾಣ ಉಲ್ಲೇಖ ಮಾಡುತ್ತೆ. ಇದಕ್ಕೆ ಅಚಲ ಸಪ್ತಮಿ. ಅಚಲ ಇದು ತಾತ್ಕಾಲಿಕ ಅಲ್ಲ. ಅಚಲವಾದಂತ ಪುಣ್ಯವನ್ನ ಕೊಡುತ್ತೆ, ನಶಿಸಿ ಹೋಗದೇ ಇರುವಂತ ಪುಣ್ಯವನ್ನ ಕೊಡುತ್ತೆ, ಮುಕ್ತಿ ಪಥಕ್ಕೆ ದಾರಿ ಆಗುವಂತ ಪುಣ್ಯವನ್ನ ಕೊಡುತ್ತೆ. ಅದರಲ್ಲೂ ಈ ಸಲ 144 ವರ್ಷಕ್ಕೊಮ್ಮೆ ಬರುವಂತ ಮಹಾಕುಂಭ ಮೇಳ ಬಂದಿರೋದು. ಕೋಟಿಗಟ್ಟಲೆ ಸಾಧುಗಳು, ಅವರೆಲ್ಲ ನಮ್ಮ ದೃಷ್ಟಿಯಿಂದ ಒಂಥರ ದೇವತೆಗಳಿದ್ದ ಹಾಗೇನೆ. ಋಷಕೋಟಿ ಸಹಸ್ರಹ ಅಂತೇಳಿ ಪರಮೇಶ್ವರ ಭಾರತದಲ್ಲಿ ಒಂದು ಮಾತು ಹೇಳ್ತಾನೆ. ಸ್ವತಃ ಧರ್ಮಾರ್ಥಂ ಪುರುಷ ವ್ಯಾಘ್ರ ಶತಕೋಟಿ ಋಷಿ ಸಸರ್ಜ. ಕೋಟಿಗಟ್ಟಲೆ ಋಷಿಗಳನ್ನ ಭಗವಂತ ಸೃಷ್ಟಿ ಮಾಡಿದ್ದಾನೆ. ಯಾಕೆಂದ್ರೆ ಧರ್ಮದ ರಕ್ಷಣೆಗೋಸ್ಕರ ಅಂತ. ಹಾಗೆ ನಿಜವಾಗ್ಲೂ ಒಂದು ದೃಷ್ಟಿಯಿಂದ ಅವರೆಲ್ಲ ಋಷಿಗಳೇ. ಅವ್ರು ಯಾರ ಮೇಲೂ ಅವರು ಡಿಪೆಂಡ್ ಆಗಿಲ್ಲ, ಯಾರನ್ನು ಅನುಸರಿಸಬೇಕಾದಿಲ್ಲ. ನಾಗಸಾಧುಗಳು ಎಲ್ಲ ಹಿಮಾಲಯದ ಅನೇಕ ಗುಹೆಗಳಲ್ಲಿ ಇರ್ತಾರೆ, ಕಾಡುಗಳಲ್ಲಿ ವಾಸ ಮಾಡ್ತಾರೆ, ಯಾರಿಂದೇನು ಅಪೇಕ್ಷೆ ಪಡಲ್ಲ. ವಾರಗಟ್ಲೆ, ತಿಂಗಳಗಟ್ಲೆ, ಪಕ್ಷಗಟ್ಲೆ ಅವರು ಉಪವಾಸದಲ್ಲಿ ಇರ್ತಾರೆ. ಅಲ್ಲಿರುವಂತ ಗೆಡ್ಡೆ ಗಣಸುಗಳನ್ನೇ ತಿಂದು ಬದುಕ್ತಾ ಇದ್ದಾರೆ. ಅವರ ಜೀವನದಲ್ಲಿ ಅವ್ರಿಗೆ ಇನ್ಯಾವ ಅಪೇಕ್ಷೆ ಅಥವಾ ಯಾವುದೇ ಮೋಜಿಲ್ಲ. ಆದರೆ ಏನಾದ್ರು ಧರ್ಮಕ್ಕೆ ಸಂಕಟ ಬಂದಾಗ ಅಂತ ಸಮಯದಲ್ಲಿ ಬಂದು ಧರ್ಮದ ರಕ್ಷಣೆಗೋಸ್ಕರ ತಮ್ಮ ಪ್ರಾಣವನ್ನೇ ಕೊಡ್ತಾರೆ ಅನ್ನುವಂತ ಅನೇಕ ಘಟನೆಗಳನ್ನ ಚರಿತ್ರೆಯಲ್ಲಿ ನೋಡಿದ್ರೆ ನಮಗೆ ತುಂಬಾ ಹೆಮ್ಮೆ ಆಗುತ್ತೆ. ಒಂಥರ ರಿಸರ್ವ್ ಪೊಲೀಸ್ ಇದ್ದ ಹಾಗೆ ಧರ್ಮಕ್ಕೆ. ಹಾಗಾಗಿ ಅಂತಹ ಸಾಧುಗಳು, ಮುಖ್ಯವಾಗಿ ನಾಗಾ ಸಾಧುಗಳ ದೃಷ್ಟಿಯಿಂದ ಒಂದು ವಿಶೇಷ. ಅದರಲ್ಲೂ ನಾವು ಹೆಮ್ಮೆಯ ಪ್ರಧಾನಿಗಳನ್ನ ನಾವು ಪಡೆದಿದ್ದೀವಿ. ನಮ್ಮ ದೇಶದ ಒಂದು ಪ್ರತೀಕವಾಗಿ ಅವರು ಇಷ್ಟು ಕಾರ್ಯವನ್ನ ಮಾಡ್ತಾ ಇದ್ದಾರೆ. ನಮ್ಮ ದೇಶದಲ್ಲಿ ಧರ್ಮವೇ ಸನಾತನ ಧರ್ಮ. ಸನಾತನ ಅಂದ್ರೆ ಅಳಿವಿಲ್ದೇ ಇದ್ದಿತ್ತು. ಕೃಷ್ಣ ಹೇಳ್ತಾನೆ, ಮಮೈವಾಂಶೋ ಜೀವಲೋಕೆ ಜೀವಭೂತ ಸನಾತನಃ. ಅರ್ಜುನ, ಇದು ಅಳಿವಿಲ್ದೇ ಇದ್ದ ಜಾಗ, ಇದು ಜೀವಭೂತ ಸನಾತನಃ. ಇಲ್ಲಿದ್ದಲ್ಲಿ ಯಾರ್ಯಾರು ಭಾಗವಹಿಸ್ತಾರಲ್ಲ ಸನಾತನೀಯರು. ನಿಜವಾಗ್ಲೂ ನಮ್ಮ ಮೂಲ ಸ್ಥಾನ ಯಾವುದು ಅಂದ್ರೆ ಎಲ್ರದು ವೈಕುಂಠವೇ. ಸನಾತನ ಅಂದ್ರೆ ಅದೇ ಅರ್ಥ. ಹಾಗಾಗಿ ಅಂತ ಭವ್ಯ ಭೂಮಿಯಲ್ಲಿ, ಭಾರತ ಭೂಮಿಯಲ್ಲಿ ಹೆಜ್ಜೆಗೆ ಇಷ್ಟು ಹೇಳಿದ್ರು ಕಡಿಮೆ. ಜಾಂಬವೇ ಭಾರತಂ ವರ್ಷಂ ತೀರ್ಥಂ ತ್ರೈಲೋಕ್ಯ ವಿಶ್ರುತಂ. ಈ ಯಾರು ನಾಗಾ ಸಾಧುಗಳಿದ್ದಾರೆ, ಅವ್ರದ್ದು ಯಾವ ರೀತಿ ಅಂತಂದ್ರೆ, ತೀರ್ಥಾನಾಂ ಹೃದಯಂ ತೀರ್ಥಂ, ಶುಚೀನಾಂ ಹೃದಯಂ ಶುಚಿ. ಅವರ ಹೃದಯ ಶುಚಿಯಾಗಿರುತ್ತೆ, ಯಾವುದೇ ಕಾಮ ಇರಲ್ಲ, ಅಪೇಕ್ಷೆ ಇರಲ್ಲ, ಅಸ್ಖಲಿತ ಬ್ರಹ್ಮಚರ್ಯವನ್ನ ಕಾಪಾಡ್ಕೋತಾರೆ. ತೀರ್ಥಾನಾಂ ಹೃದಯಂ ತೀರ್ಥಂ, ಅವರೇ ತೀರ್ಥಕ್ಷೇತ್ರ ಇದ್ದ ಹಾಗೆ. ಒಬ್ಬೊಬ್ಬ ಋಷಿಗಳು ನಮ್ಮಲ್ಲಿ ತೀರ್ಥಕ್ಷೇತ್ರ ಇದ್ದಾಗ ಅಷ್ಟು ಸಾಧನೆ ಮಾಡಿರ್ತಾರೆ. ಇದಕ್ಕೆಲ್ಲ ಪೂರಕ ಯಾವುದು ಅಂದ್ರೆ ನದಿಗಳು. ಇವತ್ತು ಆ ತ್ರಿವೇಣಿ ಸಂಗಮ, ಗಂಗೆ, ಯಮುನೆ ಮತ್ತೆ ಸರಸ್ವತಿ 3 ನದಿ ಸೇರುವಂತ ತ್ರಿವೇಣಿ ಸಂಗಮದಲ್ಲಿ ಪ್ರಯಾಗರಾಜದಲ್ಲಿ ಎಲ್ಲ ಇಡೀ ನಾವು ಕೇವಲ ಭಾರತದ ಪ್ರತಿನಿಧಿ ಎನ್ಬಾರ್ದು. ನಮ್ಮ ನರೇಂದ್ರ ಮೋದಿ ಅವ್ರನ್ನ ವಿಶ್ವಕ್ಕೆ ಒಂದು ಪ್ರತಿನಿಧಿಗಳವರು, ವಿಶ್ವದ ಪ್ರತಿನಿಧಿಯಾಗಿ ಇವತ್ತು ಮಂಗಳ ಸ್ನಾನ ಮಾಡ್ತಾ ಇದ್ದಾರೆ. ಎಲ್ಲರ ಪಾಪಗಳು ಹೋಗ್ಲಿ, ಎಲ್ಲರ ನಿಶಕ್ತಿ ದೂರ ಆಗ್ಲಿ ಅಂತ ಹೇಳಿ ಧರ್ಮ ಸ್ಥಾಪನೆ ಆಗ್ಲಿ ಅಂತ ನಾವೆಲ್ಲ ಅಪೇಕ್ಷೆ ಪಡಬಹುದು. ಓಕೆ,
ಆಚಾರ್ಯರೇ, ಈಗ ಈ ಪುಣ್ಯ ಸ್ನಾನದ ಬಗ್ಗೆ ಒಂದು ಸ್ವಲ್ಪ ಇದರ ಪ್ರಕ್ರಿಯೆ ಹೇಗಿರುತ್ತೆ ಅಂಥೇಳಿ ಈಗ ನಾವು ನೋಡ್ತಾ ಇದ್ವಿ. ನರೇಂದ್ರ ಮೋದಿ ಅವರು ಕೂಡ ಅಲ್ಲಿ ನಿಂತಿದ್ದಾರೆ, ನೀರಿನಲ್ಲಿ ನಿಂತು ಮೊದಲು ಪೂಜೆ ಸಲ್ಲಿಸಿ ಅದಾದ ನಂತರ ನೀರಿನಲ್ಲಿ 2 ಬಾರಿ 3 ಬಾರಿ ಅವರು ಮಿಂದೇಳ್ತಾರೆ. ಸೊ ಹೇಗೆ ಇರುತ್ತೆ ಈ ಪ್ರಕ್ರಿಯೆ, ಈ ಪುಣ್ಯ ಸ್ನಾನದ ಬಗ್ಗೆ ಹೇಳೋದಾದ್ರೆ ನಾಗರಾಜ? ಪುಣ್ಯ ಸ್ನಾನ ಅಂದ್ರೆ ಸಾಮಾನ್ಯ ಮೊದಲು ಆಚಮನ ಮಾಡ್ತಾರೆ ಅಂದ್ರೆ ತಮ್ಮ ಶರೀರ ಶುದ್ಧಿ ಮಾಡ್ಕೋತಾರೆ. ಅದರೊಂದು ಸಣ್ಣ ಮಂತ್ರ ಬರುತ್ತೆ, ಅಪವಿತ್ರ ಪವಿತ್ರೋವ ಸರ್ವಾವಸ್ಥಾಂಗತೋಪಿವ ಯಸ್ಮರೇತ್ ಪುಂಡರೀಕಾಕ್ಷ ಸಭಾಖ್ಯಾಭ್ಯಂತರ ಶುಚಿ. ಭಗವಂತನ ಸ್ಮರಣೆ ಮಾಡ್ಕೋತಾರೆ. ಯಾಕೆಂದ್ರೆ ನದಿಯಲ್ಲಿ ನಾವು ಗಲೀಜ್ ಬಿಡೋ ಹಾಗಿಲ್ಲ. ಯಾವುದೇ ಸಂಗಮದಲ್ಲಿ ನದಿಯಲ್ಲಿ ಬಾಯಿಂದ ಉಗುಳುವಂಥದ್ದು, ಮಲಮೂತ್ರಗಳು ಮಾಡುವಂಥದ್ದು, ನಮ್ಮ ಬಟ್ಟೆಯನ್ನ ಕಸ್ಕೋದು ಮಾಡೋ ಹಾಗಿಲ್ಲ. ನಿಜವಾಗ್ಲೂ ಕೂಡ ಇಲ್ಲೇನಿದ್ರು ನಮ್ಮ ಪಾಪವನ್ನ ಕಳ್ಕೋಬೇಕೇ ಹೊರತು. ಹಾಗಾಗಿ ನಮ್ಮ ಶರೀರವನ್ನು ಶುದ್ಧ ಮಾಡಿಕೊಂಡು ಮನಸ್ಸನ್ನ ಶುದ್ಧಿ ಮಾಡಿಕೊಂಡು ಆ ಮಂತ್ರ ಹೇಳ್ತೀವಿ, ಅಪವಿತ್ರ ಪವಿತ್ರೋವ ಸರ್ವಾವಸ್ಥಾಂಗತೋಪಿವ ಯಸ್ಮರೇತ್ ಪುಂಡರೀಕಾಕ್ಷ ಸಭಾಖ್ಯಾಭ್ಯಂತರ ಶುಚಿ ಅಂತೇಳಿ ಆ ನದಿಯನ್ನ ಸ್ಮರಣೆ ಮಾಡ್ಕೊಂಡು, ನದಿ ಅಧಿದೇವತೆಗಳಿರುತ್ತವೆ ಈ ಸಂಗಮಕ್ಕೆ. ಗಂಗೆ, ಯಮುನೆ, ಸರಸ್ವತಿ, ಗುಪ್ತಕಾಮಿನಿಯಾದಂತ ಸರಸ್ವತಿ, ಈ 3 ಜನ ಅಧಿದೇವತೆಗಳು. ಈ 3 ಜನ ಅಧಿದೇವತೆಗಳನ್ನ ಹಾಗೆ ಪರಮಾತ್ಮನ ಸ್ಮರಣೆ ಮಾಡಿಕೊಂಡು ಸೂರ್ಯನ ಅಭಿಮುಖವಾಗಿ ತಿರುಗಿಕೊಂಡು ಮುಳುಗುವಂಥದ್ದು. ಸೂರ್ಯನಿಗೆ ನೋಡಿ ಅವರು ಅರ್ಘ್ಯ ಕೊಡ್ತಾ ಇದ್ದಾರೆ, ನೀವು ಅದನ್ನು ತೋರಿಸ್ತಾ ಇದ್ದಾರೆ ವಿಶೇಷವಾಗಿ. ಇದು ಸೂರ್ಯಾರ್ಘ್ಯ ಅಂತ ಹೇಳಿ. ನಮ್ಮಲ್ಲಿ ಪುರಂದರದಾಸರು ಒಂದು ಮಾತು ಹೇಳ್ತಾರೆ, ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ವರವ ಪಡೆದವರಂತೆ ಕಾಣಿರೋ. ಇದೇನೆ ಅದು. ಅಲ್ಲಿರೋ ನೀರನ್ನ ಅಲ್ಲೇ ಸಮರ್ಪಣೆ ಮಾಡಿ ಪುಣ್ಯವನ್ನು ಸಂಗ್ರಹ ಮಾಡ್ಕೊಟ್ರಯ್ಯ. ಸೂರ್ಯ ಅರ್ಘ್ಯವನ್ನ ಅಪೇಕ್ಷೆ ಪಡ್ತಾನೆ ನಿನ್ನಿಂದ. ನೀನು ಶುದ್ಧಸ್ಕನಾಗಿ ಶುದ್ಧ ಶರೀರನ ಉಂಟ ಮಾಡ್ಕೊಂಡು ಮನಸ್ಸನ್ನು ಶುದ್ಧ ಮಾಡಿಕೊಂಡು ಏನ್ ಅರ್ಘ್ಯವನ್ನು ನೀನ್ ಕೊಡ್ತಿ, ಅದಕ್ಕೆ ನೀನ್ ಪುಣ್ಯ ಬರುತ್ತೆ. ನೀರೆಲ್ಲಿಂದೋ ನೀನ್ ತಗೊಂಡು ಹೋಗ್ಬೇಕಾದಿಲ್ಲ. ಅಲ್ಲಿರುವಂತ ಜಲವನ್ನೇ, ಪವಿತ್ರ ಜಲವನ್ನೇ ಸೂರ್ಯಾಭಿಮುಖವಾಗಿ ಸೂರ್ಯನ ಮುಖಾಂತರ ನೀನ್ ಸಮರ್ಪಣೆ ಮಾಡುವಂತಾರೆ. ಇದು ಪ್ರಕ್ರಿಯೆ. ಮತ್ತೆ ಅದಕ್ಕೆ ಅವರವರದೇ ಆದಂತ ಗೋತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ, ಅವರ ಪರಂಪರೆ ಗೊತ್ತಿದ್ರೆ, ಪಿತೃದೇವತೆಗಳ ಹೆಸರುಗಳು ಅದನ್ನೆಲ್ಲ ಹೇಳ್ಕೊಂಡು ಎಷ್ಟೋ ಜನ ಈ ರೀತಿ ತರ್ಪಣವನ್ನ ಕೊಡ್ತಾರೆ. 21 ಸಲ ಮುಳುಗೋದು ಉಂಟು, 5 ಸಲ ಮುಳುಗೋದು ಉಂಟು, 3 ಸಲ ಮುಳುಗೋದು ಉಂಟು. ಮುಳುಗುವಾಗ ಶ್ಲೋಕ ಹೇಳ್ಕೊಂಡು ಮುಳುಗುತ್ತಾರೆ, ಪೂರ್ತಿ ಮುಳುಗುವಂಥದ್ದು. ಇದರಿಂದ ಏನಾಗುತ್ತೆ ಅಂದ್ರೆ, ಇವತ್ತು ಮುಳುಗಿದ್ರೆ ಕನಿಷ್ಠ ತಮ್ಮ 7 ಜನ್ಮದ ಪಾಪಗಳೆಲ್ಲ ನಶಿಸಿ ಹೋಗುತ್ತೆ. ಇದು ಪುರಾಣದಲ್ಲಿ ಉಲ್ಲೇಖ ಇದೆ, ಗರುಡ ಪುರಾಣದಲ್ಲೂ ಉಲ್ಲೇಖ ಇದೆ. ಗಂಗೆ ಅದನ್ನೇ ಹೇಳ್ತಾರೆ, ನನ್ನನ್ನ ಯಾರು ಈ ರೀತಿ ಉಪಾಸನೆ ಮಾಡ್ತಾರೋ ಅವರನ್ನ ಮುಕ್ತ ಲೋಕಕ್ಕೆ ನಾನೇ ತಗೊಂಡು ಹೋಗ್ತೀನಿ ಅಂತ ಗಂಗೆ ಹೇಳ್ತಾಳೆ. ಅದಕ್ಕೆ ನಮ್ಮಲ್ಲಿ ಮನೆಯಲ್ಲಿ ಗಂಗೆಯ ತಾಲಿ ಇಟ್ಕೊಂಡಿರ್ತಾರೆ. ಹಿಂದೂಗಳ ಮನೆಯಲ್ಲಿ ಸರ್ವೇ ಸಾಮಾನ್ಯ ಗಂಗೆ ತಾಲಿ ಇಟ್ಕೊಂಡು ಇನ್ಯಾವ ದೇವರಿಲ್ಲದೆ ಹೋದ್ರು ಕೂಡ ಗಂಗೆಯನ್ನಿಟ್ಟು ಅದಕ್ಕೆ ಒಂದು ಪುಷ್ಪ ಹಾಕಿ ಸಮರ್ಪಣೆ ಮಾಡ್ತಾರೆ. ಗಂಗೆ ಸನ್ನಿಧಾನ ಮಹಾ ಸನ್ನಿಧಾನ. ಅಂತದ್ರಲ್ಲಿ ಗಂಗೆಯಲ್ಲೇ ಹೋಗಿ ಮುಳುಗುವಂಥದ್ದು ಅಂತಂದ್ರೆ ನಮ್ಮಲ್ಲಿ ಎಲ್ರಿಗೂ ಗೊತ್ತಿರೋ ಹಾಗೆ ಪದ್ಧತಿ. ಒಬ್ಬ ಶರೀರ ಬಿಟ್ಟ ಅಂದ್ರೆ ಅವನ ಅಸ್ಥಿಯನ್ನ ಗಂಗೆಯಲ್ಲೇ ಹಾಕಬೇಕು ಅಂತ ನಿಯಮ ಇದೆ. ಅವನ ಅಸ್ಥಿಯನ್ನಾಗ್ಲಿ ಭಸ್ಮವನ್ನಾಗ್ಲಿ ಚಿತಾಭಸ್ಮವನ್ನ ಅಲ್ಲೇನಾದ್ರು ನಾವು ಸಮರ್ಪಣೆ ಮಾಡಿದ್ರೆ ಗಂಗೆಯಲ್ಲಿ ನಿಜವಾಗ್ಲೂ ಅವನು ಮುಕ್ತ ಲೋಕವನ್ನ ಪಡಿತಾನೆ ಅಂತ ಅನೇಕ ಪುರಾಣಗಳಲ್ಲಿ ಉಲ್ಲೇಖ ಇದೆ. ಅದರಲ್ಲೂ ಗರುಡ ಪುರಾಣದಲ್ಲಿ ಈ ಪ್ರಕ್ರಿಯೆ ಬಗ್ಗೆನೆ ತುಂಬಾ ವಿಶೇಷವಾಗಿದೆ. ಮತ್ತೆ ಇಂತಹ ಜಾಗದಲ್ಲಿ ಯಾರು ಮುಳುಗಿ ಸ್ನಾನ ಎಲ್ಲ ಮಾಡ್ತಾರೆ, ತದನಂತರದಲ್ಲಿ ಸಾಧ್ಯವಾದ್ರೆ ಸತ್ಪಾತರಿಗೆ ಸ್ವಲ್ಪ ಬಡ ಜನರಿಗೆ ದಾನ ಮಾಡುವಂತ ಪದ್ಧತಿ ಕೂಡ ಇದೆ. ದಾನ ಮಾಡಿದ್ರೆ ತುಂಬಾ ಒಳ್ಳೇದು. ಸಾಮಾನ್ಯ ಮನುಷ್ಯರು ಹೋಗುವಂತವ್ರು ಆ ತಟದಲ್ಲಿ ಸ್ನಾನ ಆದ ಮೇಲೆ ತಾವು ದಾನ ಮಾಡ್ತಾರಲ್ಲ, ತುಂಬಾ ಶ್ರೇಷ್ಠವಾದ. ಎಷ್ಟೋ ಜನ ಇವತ್ತು ಎಳ್ಳನ್ನ ಹಚ್ಕೊಂಡು ಸ್ನಾನ ಮಾಡೋ ಪದ್ಧತಿನೂ ಇದೆ. ಕೆಲವರು ಎಳ್ಳಿದೆಯಲ್ಲ, ಆ ಎಳ್ಳನ್ನ ತಮ್ಮ ಶರೀರಕ್ಕೆ ಲೇಪನ ಮಾಡಿಕೊಂಡು ಸ್ನಾನ ಮಾಡ್ತಾರೆ. ಎಷ್ಟೋ ಜನ ಸ್ನಾನ ಆದ್ಮೇಲೆ ಎಳ್ಳನ್ನ ಸಮರ್ಪಣೆ ಮಾಡಿದ್ರೆ ದಾನವನ್ನ ಕೂಡ ಮಾಡೋರು ಇರ್ತಾರೆ. ಹಾಗಾಗಿ ಎಲ್ಲಾ ದೃಷ್ಟಿಯಲ್ಲೂ ಬಹಳ ವಿಶೇಷ ಅದು. ಇದಕ್ಕೆ ಗ್ರಹಣ ತುಲ್ಯ ದಿನ, ಗ್ರಹಣಕ್ಕೆ ಸಮಾನವಾದಂತ ದಿವಸ ಅಂತಾರೆ. ನಾವು ಮಹಾಭಾರತದಲ್ಲಿ ನೋಡ್ತೀವಿ, ಧರ್ಮರಾಯ ಸೂರ್ಯನ್ನೇ ಪ್ರಾರ್ಥನೆ ಮಾಡ್ಕೊಂಡು ಅಕ್ಷಯ ಪಾತ್ರೆಯನ್ನ ಪಡೆದ. ಮಹಾಭಾರತ ನೋಡ್ತೀವಿ ಅದನ್ನ. ಸೂರ್ಯದೇವ ಕೊಟ್ಟಿದ್ದದು. ಯಾಜ್ಞವಲ್ಕರು ಸೂರ್ಯನ್ನೇ ಉಪಾಸನೆ ಮಾಡಿ ವಾದಿ ರೂಪದಲ್ಲಿ ದರ್ಶನ ಮಾಡ್ತಾರೆ, ಯಾಜ್ಞವಲ್ಕ ಮಹರ್ಷಿಗಳು. ಅದು ಆ ಕಥೆಯನ್ನು ಬಹಳ ವಿಶೇಷವಾಗಿ ಕೇಳಿದೀವಿ. ಭಾಗವತದಲ್ಲಿ ಗೋಕರ್ಣನಿಗೆ ಸೂರ್ಯನೇ ಉಪದೇಶ ಕೊಡ್ತಾನೆ, ನೀನು ಭಾಗವತ ಸಪ್ತಾಹ ಮಾಡು, ನಿನ್ನ ಅಣ್ಣನ ಪ್ರೇತ ಯೋನಿ ದೂರ ಆಗುತ್ತೆ ಅಂತ ಸೂರ್ಯದೇವರೇ ಹೇಳ್ಕೊಟ್ಟಿದ್ದು. ಹಾಗಾಗಿ ಇವತ್ತು ಎಲ್ಲ ಜೀವರಾಶಿಗಳು, ಕೇವಲ ಮನುಷ್ಯರಿಗಲ್ಲ, ಪಶುಗಳಿಗೆ, ಪಕ್ಷಿಗಳಿಗೆ, ಕೀಟಗಳಿಗೆ ಎಲ್ರಿಗೂ ಅಧಿದೇವತೆ ಸೂರ್ಯ. ಸೂರ್ಯ ಪ್ರಕಟ ಆದ, ಸೂರ್ಯ ಉದಯ ಆದ ಅಂದ್ರೆ ನಮ್ಮ ದಿನಚರಿ ಪ್ರಾರಂಭ ಆಗುತ್ತೆ. ಹಾಗಂತ ಮಹಾನ್ ಭಾವ ಇವತ್ತು ತನ್ನ ಹೆಜ್ಜೆಯನ್ನ ಇಟ್ಟು ಏಕೆಂದ್ರೆ ನಮಗೆ 6 ತಿಂಗಳು ಏನಿದೆ ಈಗ ಉತ್ತರಾಯಣ, ದೇವತೆಗಳಿಗೆ ಹಗಲು.
ನಮ್ಮ ಇನ್ನು ಆ ದಕ್ಷಿಣಾಯನದ 6 ತಿಂಗಳು ದೇವತೆಗಳಿಗೆ ರಾತ್ರಿ. ಹಾ ಹಾ ಹಾಗಾಗಿ 2 ಅಯಣ ಬಹಳ ವಿಶೇಷವಾದ್ದು, ಉತ್ತರಾಯಣ ದಕ್ಷಿಣಾಯಣ. ಈಗ ಉತ್ತರಾಯಣ ಪ್ರಾರಂಭ ಆಗಿದೆ, ಮಕರ ರಾಶಿ ಪ್ರವೇಶ ಮಾಡಿರೋದ್ರಿಂದ ಮೊದಲನೇ ರಾಶಿ ಪ್ರವೇಶ ಮಾಡಿ ಸಂಚಾರ ಮಾಡ್ತಿರ್ತಾನೆ. ಇವತ್ತು ತನ್ನ ಸಂಚಾರವನ್ನ ಪ್ರಾರಂಭ ಮಾಡಿದ್ದಾನೆ ಅಂತ ಪುರಾಣದಲ್ಲಿ ಉಲ್ಲೇಖ ಇದೆ. ಹಾಗಾಗಿ ಅತ್ಯಂತ ಮಹತ್ವವಾದ ದಿವಸ ಇವತ್ತು. ನೋಡಿ, ರುದ್ರಾಕ್ಷ ಮಾಲೆ ಹಿಡಿದು ಜಪ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಇದು ಕೇವಲ ಒಬ್ಬ ವ್ಯಕ್ತಿ ಅಂತ ನಾವು ಭಾವಿಸಬಾರದು. ಮೋದಿಜಿಯವರು ಒಂದು ಶಕ್ತಿ ಇದ್ದ ಹಾಗೆ ಇಡೀ ಪ್ರಪಂಚಕ್ಕೆನೆ ಒಂದು ಮಾರ್ಗದರ್ಶನ ಕೊಡ್ತಾ ಇದ್ದಾರೆ. ಅಂದ್ರೆ ನಾವ್ ಏನೇ ಮಾಡಿದ್ರು ಒಂದು ದೈವಿ ಶಕ್ತಿಯನ್ನ ಉಪಾಸನೆ ಮಾಡ್ಲೇಬೇಕು ಅಂತ. ಅದು ಅವರವರ ರೀತಿಯಲ್ಲಿ, ಬೇರೆ ಬೇರೆ ಜನ ಬೇರೆ ಬೇರೆ ರೀತಿಯಲ್ಲಿ ದೈವಿ ಶಕ್ತಿಯನ್ನು ಉಪಾಸನೆ ಮಾಡ್ತಾರೆ. ದೈವಿ ಶಕ್ತಿ ಅಂತ ಒಂದಿದೆ. ಸೂರ್ಯೋದಯ ಆಗ್ಲಿ, ವರ್ಣನ ಕೃಪೆ ಆಗ್ಲಿ, ಅಥವಾ ವಾಯು ಬೀಸ್ಲಿ, ಎಲ್ಲದಕ್ಕೂ ಮೇಲೆ ಒಂದು ಶಕ್ತಿ ಇದ್ದು ಅದನ್ನೆಲ್ಲ ನಡೆಸ್ತಾ ಇದೆ ಅಲ್ವೇ? ಆ ಶಕ್ತಿಗೆ ನಾವೆಲ್ಲ ಮಣಿಬೇಕು ಅನ್ನೋಂತ ಒಂದು ಸಂಕೇತ ಇವತ್ತು ಮೋದಿಜಿಯವರು ಬಹಳ ಪೂಜೆ ಮಾಡಿಬಿಡ್ತಾ ಇದ್ದಾರೆ ಅಂತ ತಿಳ್ಕೊಳ್ಳೋದು ಬೇಡ. ನಮ್ಮಲ್ಲಿ DBG ಅವರು ಒಂದು ಮಾತು ಹೇಳ್ತಾರೆ, ಆ ವಿಶೇಷಕ್ಕೆ ಮಣಿಯೋ ಮಂಕುತಿಮ್ಮ ಅಂತ. ಆ ಒಂದು ವಿಶೇಷಕ್ಕೆ ಎಲ್ಲರೂ ಮಣಿಬೇಕು. ಆ ಈ ಶಕ್ತಿ ಅನ್ನೋದು ಎಲ್ರಿಗೂ ಉಪಯೋಗ ಆಗುವಂಥದ್ದು ಮತ್ತೆ ಎಲ್ರಿಗೂ ಪ್ರಾಪ್ತಿ ಆಗುವಂಥದ್ದು ಅಗತ್ಯ ಕೂಡ. ಸೂರ್ಯವ್ರತ ಅಂತ ಬರುತ್ತೆ. ಸೂರ್ಯವ್ರತ ಅಂದ್ರೆ ನೋಡಿ, ಈ ಸಮುದ್ರದಲ್ಲಿ ಅಂತ ನೀರನ್ನ ಆವಿಯಾಗಿ ತಗೊಂಡು ಮೋಡ ಮಾಡಿ ಅಲ್ಲಿಂದ ಮಳೆ ಸುರಿಸ್ತಾನೆ ಸೂರ್ಯದೇವ. ಸೂರ್ಯವ್ರತ ಅಂತ ಹೇಳೋದು ಇಂಥ ಉಪಕಾರ ಅಲ್ವೇ ಸೂರ್ಯ ಮಾಡೋದು. ಇವತ್ತು ಸೋಲಾರ್ ಇಂದ ಎಷ್ಟು ಜನ ಇಡೀ ಪ್ರಪಂಚನ ಉಪಯೋಗ ಪಡ್ಕೋತಾ ಇದೆ ಅಲ್ವೇ? ಒಂದು ಸೋಲಾರ್ ಉಪಯೋಗ ಲೇಟೆಸ್ಟ್ ಟೆಕ್ನಾಲಜಿ ಸೈಂಟಿಫಿಕ್ ಆಗಿ ಹೇಳೋದಾದ್ರೆ, ಸೂರ್ಯನ ಕಿರಣದಿಂದ ನೀರು ಎಷ್ಟು ಚೆನ್ನಾಗಿ ಆಗ್ತಾ ಇದೆ. ನಮ್ಗೆ ಎಷ್ಟು ಕೋಟಿ ಕೋಟಿ ಜನಕ್ಕೆ ಅದ್ರ ಉಪಯೋಗ ಆಗ್ತಾ ಇದೆ ಸೋಲಾರ್. ಸೂರ್ಯನ ಕರುಣೆ, ಸೂರ್ಯನ ಉಪಯೋಗ ಇಷ್ಟು ಅಷ್ಟು ಅಂತ ನಾವು ಹೇಳಕ್ಕಾಗಲ್ಲ. ಅಂತ ಸೂರ್ಯನ ವೀಕೆಂಡ್ ಮಾಮೂಲಿ ಜನ ತರ ಹೇಳೋದಾದ್ರೆ ಸೂರ್ಯನ ಹುಟ್ಟು ಹಬ್ಬ ಅಂತ ತಿಳ್ಕೋಬಹುದು ನಾವು. ಹುಟ್ಟು ಹಬ್ಬ ಯಾವ ರೀತಿಯಲ್ಲಿ ಆಚರಣೆ ಮಾಡ್ತೀವೋ ಹಾಗೆ ಸೂರ್ಯನ ಹುಟ್ಟುಹಬ್ಬ ಅಂತ ಹೇಳಿ ಅವನಿಗೆ ಸಂಬಂಧಪಟ್ಟಂತ ಅನೇಕ ಏನು ಶ್ಲೋಕಗಳಿದೆ, ಉಪಾಸನೆ ಇದೆ, ಅವನಿಗೆ ತಕ್ಕಾಗಿ ಉಪಾಸನೆಯನ್ನ ಮಾಡುವಂತ. ವಿಶೇಷವಾಗಿ ಎಳ್ಳು ಹಂಚುವಂಥದ್ದು ತುಂಬಾ. ಇದು ಎಳ್ಳು ಹಂಚೋದು ಅಥವಾ ಎಳ್ಳು ಹಚ್ಕೊಂಡು ಸ್ನಾನ ಮಾಡೋದು, ಅದರ ವಿಶೇಷತೆ ಅಂದ್ರೆ ಯಾವ ರೀತಿ ಅದು ನಮ್ಮ ದೇಹಕ್ಕೂ ಕೂಡ ಅನುಕೂಲ ಆಗುತ್ತೆ ಅಂತ ಹೇಳ್ತೀರಿ ಗುರುಗಳೇ? ದೇಹಕ್ಕೆ ವಿಶೇಷವಾಗಿ ವಿಂಟರ್ ಸೀಸನ್ ಅಲ್ಲಿ, ಚಳಿಗಾಲದಲ್ಲಿ ದೇಹ ಉಡಿಯುತ್ತೆ, ಡ್ರೈ ಆಗುತ್ತೆ, ಚರ್ಮ ಉಡಿಯುತ್ತಲ್ಲ. ಈ ತಿಲದ ಎಣ್ಣೆ ಇದೆಯಲ್ಲ ಅದನ್ನ ರಕ್ಷಣೆ ಮಾಡ್ಬೇಕು. ತಿಲದ ಎಣ್ಣೆ ಮೈಗೆ ಹಚ್ಕೊಂಡ್ರೆ, ಅಂದ್ರೆ ತಿಲನ ಚೆನ್ನಾಗಿ ಮೈಗೆ ಹಚ್ಕೊಂಡ್ರೆ ಅದು ಬಹಳ ದೇಹದಲ್ಲಿ ಕಾಂತಿ ಬರುತ್ತೆ, ಚರ್ಮದಲ್ಲಿ ಕಾಂತಿ ಬರುತ್ತೆ. ಆಯ್ತಾ? ಒಂದು ಈ ತಿಲ ಏನಿದೆ ಪಿತೃದೇವತೆಗಳಿಗೆ ಆಹಾರ. ಅದು ತಿಲ ನಾವೇನ್ ಪಿತೃದೇವತೆಗಳು ಉಪಾಸನೆ ಮಾಡ್ತೀವಿ, ಶ್ರಾದ್ದಾದಿಗಳು ಮಾಡ್ತೀವಲ್ಲ, ಪಿತೃದೇವತೆಗಳಿಗೆ ಆಹಾರ ಯಾವುದು ಅಂದ್ರೆ ತಿಲಾನೆ. ಇದು ನಿಜವಾಗ್ಲೂ ಇದು ಮಹಾ ಸಂಕ್ರಾಂತಿ. ಇದು ಸಂಕ್ರಾಂತಿ ಅಂದ್ರೆ ಸತ್ಕ್ರಾಂತಿ. ಈ ತಿಂಗಳು ಸಂಕ್ರಾಂತಿ ಆಗತ್ತೆ. ಈ ಮಕರ ರಾಶಿಯಲ್ಲಿ ಪ್ರವೇಶ ಮಾಡೋದ್ರಿಂದ ಸಂಕ್ರಾಂತಿ ಪ್ರಾರಂಭ ಆಗತ್ತೆ. ಹೌದು, ಅದೆಲ್ಲ ಜಾಸ್ತಿ ಆಗತ್ತೆ, ಕತ್ತಲೆ ಕಡಿಮೆ ಆಗತ್ತೆ. ಹಾಗಾಗಿ ಭೀಷ್ಮಾಚಾರ್ಯರು ಇಂತಹ ಕಾಲದಲ್ಲಿ, ಯಾಕೆಂದ್ರೆ ಅವರು ಇಚ್ಛಾಮರಣಿ ಆಗಿದ್ದರಿಂದ ಈ ದಿವಸಕ್ಕೆ ನಿರೀಕ್ಷೆ ಮಾಡ್ತಿದ್ರು ಅಂತ ಪುರಾಣದಲ್ಲಿ ನಾವೆಲ್ಲ ಬಹಳ ಅದನ್ನ ಭೀಷ್ಮಾಷ್ಟಮಿ ಅಂತಾನೆ ನಾಳೆ ಆಚರಣೆ ಮಾಡಿ ನಾವೆಲ್ಲ ಅವರಿಗೆ ತರ್ಪಣವನ್ನ ಕೊಡ್ತೀವಿ. ಭೀಷ್ಮಾಚಾರ್ಯ ನಾಳೆ ಭೀಷ್ಮಾಷ್ಟಮಿ. ನೋಡಿ, ಮಹಾಭಾರತ ಯುದ್ಧ ಎಲ್ಲ ಆದ್ಮೇಲೆ ನಾವು ಗೀತಾ ಜಯಂತಿ ಆಚರಣೆ ಮಾಡ್ತೀವಿ. ಗೀತಾ ಉಪದೇಶ ಆಗಿತ್ತು, ಅಲ್ಲಿಂದ ಯುದ್ಧ ಪ್ರಾರಂಭ ಆಗುತ್ತೆ. 18 ದಿವಸ ಯುದ್ಧ ನಡೆಯುತ್ತೆ. 18 ದಿವಸ ಯುದ್ಧ ಆದ ಮೇಲೆ ಹೆಚ್ಚಿನ ಅಂಶ 18 ಅಕ್ಷೋಣಿ ಸೈನ್ಯನು ತೀರ್ಕೊಂಡ್ ಬಿಡ್ತಾರೆ, ಒಂದು 7-8 ಜನ ಬಿಟ್ಟು. ಅದಕ್ಕೋಸ್ಕರ ಕೃಷ್ಣ ಏನ್ ಮಾಡ್ತಾನೆ, ಧರ್ಮರಾಯನಿಗೆ ಹೇಳಿ ಎಲ್ರಿಗೂ ತಿಲ ತರ್ಪಣ ಮಾಡಿಸ್ತಾನೆ. ಆ ಅಮಾವಾಸ್ಯೆನೆ ತಿಲಾ ಅಮಾವಾಸ್ಯೆ ಅಂತ ಹೇಳಿದ್ರು, ಎಳ್ಳಮಾವಾಸ್ಯೆ. ನಾವು ಆಚರಣೆ ಮಾಡಿದ್ ಎಳ್ಳಮಾವಾಸ್ಯೆ. ಯಾಕೆಂದ್ರೆ ಕೃಷ್ಣನ ನೇತೃತ್ವದಲ್ಲಿ ಧರ್ಮರಾಯ ಸಾಮೂಹಿಕವಾಗಿ ಎಲ್ರಿಗೂ ತಿಲ ತರ್ಪಣ ಮಾಡ್ತಾನೆ. ಪಾಪ ತುಂಬಾ ಜನ ಸತ್ತು ಹೋಗ್ತಾರಲ್ಲ, ಅವರಿಗೆ ಪಿಂಡ ಪ್ರದಾನ ಮಾಡೋರು ಇಲ್ಲ, ತಿಲ ತರ್ಪಣ ಮಾಡೋರು ಇಲ್ಲ ಅಂತ ಹೇಳಿ, ನಾನು ರಾಜನಾಗಿ ನನ್ನ ಕರ್ತವ್ಯ ಅಂತ ಕೃಷ್ಣ ಅವನ ಮುಖಾಂತರ ಮಾಡಿಸ್ತಾನೆ. ಅದಕ್ಕೆ ಎಳ್ಳಮಾವಾಸ್ಯೆ. ಅದಾಗಿ ಬಂದಿದ್ದೆ ಆ ಸಂಕ್ರಾಂತಿ. ಮಕರ ರಾಶಿಯಲ್ಲಿ ಪ್ರವೇಶ ಮಾಡಿದಾಗ ಎಲ್ರಿಗೂ ಎಳ್ಳು ಹಂಚ್ತೀವಿ ನೋಡಿ, ಇದೊಂದು ವಿಶೇಷ. ಈಗ ಅದಾದ ಮೇಲೆ 58ನೇ ದಿವಸ ಯುದ್ಧ ಪ್ರಾರಂಭ ಆಗಿ ಕರೆಕ್ಟ್ ಆಗಿ 58ನೇ ದಿವಸ ನಾಳೆ ಅಷ್ಟಮಿ, ಮಾಘ ಶುದ್ಧ ಅಷ್ಟಮಿ, ಭೀಷ್ಮಾಚಾರ್ಯರು ಶರೀರ ಬಿಡ್ತಾರೆ ನೋಡಿ. ಎಲ್ಲ ಕರೆಕ್ಟ್ ಆಗಿ ಕೋಇನ್ಸಿಡೆನ್ಸ್. ಗೀತಾ ಜಯಂತಿ, ಮಹಾಯುದ್ಧ 18 ನಡೆದಿದ್ದು, ಎಳ್ಳಮಾವಾಸ್ಯೆ ಆಗಿದ್ದು, ಅದಾದ್ಮೇಲೆ ಈ ಮಕರ ಸಂಕ್ರಾಂತಿ ಪ್ರಾರಂಭ. ಎಳ್ಳು ನಾವು ವಿತರಣೆ ಮಾಡೋದು, ಅದಕ್ಕಾಗಿ ಎಳ್ಳು ವಿತರಣೆ ಮಾಡುವಂಥದ್ದು. ಎಲ್ಲರೂ ಬರೀ ಎಳ್ಳು ಕೊಡಬಾರ್ದು ಅಂತ ನಾವೇನ್ ಮಾಡ್ತೀವಿ, ಕಡಲೆಕಾಯಿ ಬೀಜ, ಅದಕ್ಕೆ ಕೊಬ್ಬರಿ ಹಾಕಿ, ಸಕ್ಕರೆ ಹಾಕಿ
ಅದನ್ನೆಲ್ಲ ವಿತರಣೆ, ಎಳ್ಳು ಹಚ್ಚೋದು, ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಪ್ಪ ಅಂತ ಹೇಳ್ತೀವಲ್ಲ. ಆಗ ಆಚರಣೆ ನಮ್ಮ ಋಷಿ ಮುನಿಗಳು ಇಷ್ಟು ಸುಲಭವಾಗಿ ಕೊಟ್ರು ನಮ್ಗೆ. ಹೆಚ್ಚಿನ ಅದರ ಅರ್ಥ ಗೊತ್ತಿರಲ್ಲ, ಆದ್ರೆ ಆಚರಣೆ ಹಾಕೊಟ್ರು. ನಾವು ಅದಕ್ಕೆ ತರ್ಕ ಮಾಡದೆ ಅತಿ ವಿಶ್ವಾಸದಿಂದ ಮಾಡ್ಬೇಕು. ಇವರವರು ತರ್ಪಣ ಕೊಡ್ತಾ ಇದ್ದಾರೆ ಅಥವಾ ಸೂರ್ಯನ ಗರ್ಭ ಕೊಡ್ತಾ ಇದ್ದಾರೆ, ಅದು ಅತಿ ವಿಶ್ವಾಸ ಇರ್ಬೇಕು. ಭಗವಂತ ಸ್ವೀಕಾರ ಮಾಡ್ತಾ ಇದ್ದಾನೆ, ಇದ್ರಲ್ಲಿ ಯಾವ ಸಂಶಯನೂ ಇಲ್ಲ. ಅವರೇನ್ ಸಾಮಾನ್ಯ ವ್ಯಕ್ತಿ ಇಲ್ಲ, ಒಂದೊಂದು ಕ್ಷಣನೂ ಬಹಳ ಪವಿತ್ರವಾದ್ದು, ವೆರಿ ಪ್ರೀಶಿಯಸ್ ಅಲ್ವೇ ಮೋದಿಜಿ ಅವರಿಗೆ. ಅಂತದ್ರಲ್ಲಿ ಇವತ್ತು ಈ ಕಾರ್ಯವನ್ನ ಮಾಡ್ತಾ ಇದ್ದಾರೆ ಅಂದ್ರೆ ಅದಕ್ಕೆ ಹಿರಿಯರು ಏನ್ ಆಚರಣೆ ಮಾಡ್ತಾರೆ ಮಿಕ್ಕವರು ಅದನ್ನು ಫಾಲೋ ಮಾಡ್ತಾರೆ. ಕೃಷ್ಣ ಅದನ್ನ ಹೇಳ್ತಾರೆ, ಎತ್ತೆದ್ದಾಚರತೆ ಶ್ರೇಷ್ಠ. ಶ್ರೇಷ್ಠ ವ್ಯಕ್ತಿಗಳು ಏನ್ ಆಚರಣೆ ಮಾಡ್ತಾರೆ ಅದನ್ನೇ ಸಾಮಾನ್ಯ ಜನಗಳು ಅನುಸರಿಸ್ತಾರೆ ಅರ್ಜುನ. ಅದಕ್ಕೆ ಶ್ರೇಷ್ಠ ವ್ಯಕ್ತಿಗಳು ಹೆಜ್ಜೆ ಇಡುವಾಗ ಎಚ್ಚರಿಕೆಯಿಂದ ಇಡಬೇಕು ಅಂತ ಕೃಷ್ಣ ಹೇಳ್ತಾನೆ. ಹಾಗೆ ನೋಡಿ ಎಷ್ಟು ಜನಕ್ಕೆ ಇವಾಗ ವಿಶ್ವಾಸ ಬರುತ್ತೆ ಅಲ್ವಾ, ಇದನ್ನ ಮಾಡಬೇಕು ನಾವು ಸೂರ್ಯನಿಗೂ ನಮಗೂ ಸಂಬಂಧ ಇದೆ, ಭೂಮಿಗೂ ನಮಗೂ ಸಂಬಂಧ ಇದೆ, ಜಲಕ್ಕೂ ನಮಗೂ ಸಂಬಂಧ ಇದೆ, ವಾಯುಗೂ ನಮಗೂ ಸಂಬಂಧ ಇದೆ. ಮತ್ತೆ ಎರಡನೇದು ನಮಗೆ ಪ್ರತ್ಯಕ್ಷ ಕಾಣೋ ದೇವತೆ ಯಾರು? ಸೂರ್ಯ ದೇವ ಅಲ್ವೇ, ನಿತ್ಯ ಪ್ರತ್ಯಕ್ಷ ಕಾಣೋ ದೇವ. ಯಾರು ಹೋಗಿ ಮುಟ್ಟಕ್ಕಾಗತ್ತೆ ಅವನನ್ನ? ಸ್ಮರಣೆ ಮಾಡಬಹುದು, ಸ್ತುತಿ ಮಾಡಬಹುದು. ಯಾರು ಕೇಳೋ ಹಾಗಿಲ್ಲ, ಎಲ್ಲಪ್ಪ ಇದ್ದಾನೆ ದೇವ್ರು ಎಲ್ಲಿದ್ದಾನೆ ಅಂದ್ರೆ ಸೂರ್ಯನೇ ದೇವ್. ಸೂರ್ಯ ನಾರಾಯಣನ ವಿಶೇಷ ಸನ್ನಿಧಾನ ಅದು ಸೂರ್ಯನ. ಸೂರ್ಯ ಆಗ್ಲಿ, ಚಂದ್ರ ಆಗ್ಲಿ, ಜಲ ಆಗ್ಲಿ, ಭೂಮಿ ಆಗ್ಲಿ, ಅವೆಲ್ಲ ಪ್ರತ್ಯಕ್ಷ ಕಾಣುವಂತ ದೇವತೆಗಳು. ಇದನ್ನ ನೋಡ್ಕೊಂಡು ಅದರಿಂದ ಉಪಯೋಗ ಪಡ್ಕೋತೀವಿ, ಅದ್ರ ಹಿನ್ನೆಲೆ ಗೊತ್ತಿರಲ್ಲ, ಅವರ ಶಕ್ತಿ ಚೈತನ್ಯಗಳು ಗೊತ್ತಿರಲ್ಲ. ಅದಕ್ಕೆ ಋಷಿ ಮುನಿಗಳು ಏನ್ ಹೇಳಿದ್ದಾರೆ ಆ ವಾಕ್ಯವನ್ನ ನಾವು ಪಾಲಿಸಬೇಕು, ಇದು ಬಹಳ ಮುಖ್ಯವಾಗಿ. ಆಚಾರ್ಯರೇ, ಈಗ ಇನ್ನೂ 26ನೇ ತಾರೀಕುವರೆಗೂ ಈ ಮಹಾಕುಂಭ ಮೇಳ ನಡೆಯುತ್ತೆ. ಅಂದರೆ ಇನ್ನೂ ಸಾಕಷ್ಟು ಈ ಥರದ ಪುಣ್ಯ ಸ್ನಾನಗಳಿಗೆ ಈ ಥರದ ಒಂದಷ್ಟು ತಿಥಿಗಳು ಬರ್ಲಿಕ್ಕೆ ಉಂಟಾ? ಈಗ ಇವತ್ತು ಅಚಲ ಸಪ್ತಮಿ ನೀವು ಹೇಳಿದ್ರೆ ಪುಣ್ಯವಾದಂಥ ದಿನ, ಈ ಥರದ ಇನ್ನಷ್ಟು ದಿನಗಳು ಗುರುಗಳೇ? ತಾರೀಕು ಹಾಂ ಗುರುಗಳು, ಈ ಬರುವಂತ 12ನೇ ತಾರೀಕು ಹುಣ್ಣಿಮೆ, ಮಾಘ ಹುಣ್ಣಿಮೆ ದಿವಸ ಓಕೆ. ಅವತ್ತು ಇದಕ್ಕಿಂತ ಹೆಚ್ಚು ಜನ ಸೇರ್ತಾರೆ ಮಾಘ ಹುಣ್ಣಿಮೆಗೆ. 12ನೇ ತಾರೀಕು ಬೀಳುತ್ತೆ. 13ನೇ ತಾರೀಕು ಕುಂಭ ಸಂಕ್ರಮಣ, ಕುಂಭ ರಾಶಿಯಲ್ಲಿ ಸೂರ್ಯ ಪ್ರವೇಶ ಮಾಡ್ತಾನೆ. ಈಗ ಹೇಗೆ ಮಕರ ರಾಶಿಯಲ್ಲಿ ಇದಾನೋ ಮುಂದೆ ಕುಂಭ ರಾಶಿಯಲ್ಲಿ ಪ್ರವೇಶ 13ನೇ ತಾರೀಕು. ಅದು ಬಹಳ ವಿಶೇಷ. ಅದೆರಡು ಸ್ನಾನನೂ ತುಂಬಾ ವಿಶೇಷ. ಹೆಚ್ಚಿನ ಅಂಶ 26ನೇ ತಾರೀಕು ಎಲ್ಲಾ ದಿವಸಗಳು ಪವಿತ್ರವೇ. ಇದೆರಡು ಒಂದು ಕೆಲವು ತುಂಬಾ ಪವಿತ್ರವಾದ. ಶಿವರಾತ್ರಿ ದಿವಸನು ಬಹಳ ವಿಶೇಷ. ಶಿವರಾತ್ರಿ ಆಗಿ ಮಾರನೇ ದಿವಸ ಬರುವಂತ ಅಮಾವಾಸ ಅಲ್ಲಿಗೆ ಮುಕ್ತಾಯ ಆಗುತ್ತೆ. ಹಾಗಾಗಿ ಎಲ್ಲಾ ದಿವಸಗಳು ಪವಿತ್ರವೇ. ಪ್ರಯಾಗರಾಜನಲ್ಲಿ ನಾವು ಯಾವಾಗ ಹೋಗಿ ಸ್ನಾನ ಮಾಡೋದು ಪವಿತ್ರನೇ. ಆದ್ರೆ ಇದು ವಿಶೇಷ ದಿವಸಗಳು ಅಷ್ಟೇ, ಪರ್ವ ದಿವಸಗಳು. ಈಗ ನಾವು ಹೇಗೆ ಸೂರ್ಯ ಈ ಸಪ್ತಮಿಯನ್ನು ಆಚರಣೆ, ಅಚಲ ಸಪ್ತಮಿಯನ್ನು ಆಚರಣೆ ಮಾಡ್ತಾ ಇದೀವಿ, ಅದು ವಿಶೇಷ ಪರ್ವ ದಿವಸ ಸೂರ್ಯನಿಗೆ. ನಿತ್ಯಾನ ಸಂಧ್ಯಾ ವಂದನೆ ಮಾಡುವಾಗ, ಗಾಯತ್ರಿ ಜಪ ಪುನಶ್ಚರಣೆ ಮಾಡುವಾಗ ಸೂರ್ಯನ ಮುಂದಿಟ್ಕೊಂಡೇ ನಾವೆಲ್ಲ ಮಾಡೋದು ಅಲ್ವೇ. ಆದ್ರೆ ಇವತ್ತು ವಿಶೇಷ ಆಗ್ತದೆ, ಪರ್ವ ದಿವಸ. ಹೀಗಾಗಿ ಇದು ಇನ್ನು ಬರುವಂತ ದಿವಸಗಳು 26ನೇ ತಾರೀಕು ತನಕ ಎಲ್ಲ ಪರ್ವ ದಿವಸಗಳು. ಮಂಗಳ ಸ್ನಾನ ಮಾಡಕ್ಕೆ, ಪ್ರಯಾಗರಾಜದಲ್ಲಿ ಸ್ನಾನ ಮಾಡಕ್ಕೆ ಅತ್ಯಂತ ಶ್ರೇಷ್ಠವಾದ. ನೀವು ಅಷ್ಟೇ ಅಲ್ಲ, ಒಂದು ಕಡೆ ಉಲ್ಲೇಖ ನೋಡ್ತಾ ಇದ್ದೆ, ಚಿರಂಜೀವಿಗಳು ಬಂದು ಸ್ನಾನ ಮಾಡ್ತಾರಂತೆ. ಚಿರಂಜೀವಿಗಳು ಅಲ್ವೇ, ಅಶ್ವತ್ಥಾಮ ಬಲಿರ್ವ್ಯಾಸ ಹನುಮಾಂಚ ವಿಭೀಷಣ ಕೃಪಃ ಪರಶುರಾಮಶ್ಚ ಸಪ್ತೈತೆ ಚಿರಜೀವಿನಃ ಸಪ್ತೈತಾಂಶಂ ಸ್ಮರೇ ನಿತ್ಯಂ ಮಾರ್ಕಂಡೇಯ ಮತಾಷ್ಟಮಂ ಜೀವೇದ್ ವರ್ಷಶತಂ ಸಾಗ್ರಂ ಅಪಮೃತ್ಯು ವಿವರ್ಜಿತ. ಅವರೆಲ್ಲ ಅಪಮೃತ್ಯುವನ್ನ ವರ್ಜನೆ ಮಾಡದಂತವ್ರು ಚಿರಂಜೀವಿಗಳು. ಅವರೆಲ್ಲ ಬಂದು ಸ್ನಾನ ಮಾಡ್ತಾರಂತೆ ಮಹಾಕುಂಭದಲ್ಲಿ. ನೋಡಿ, ದೇವತೆಗಳು ಬಂದು ಕುಂಭದಲ್ಲಿ ಸ್ನಾನ ಮಾಡ್ತಾರೆ. ನಾವು ಕಣ್ಣು ಕಾಣುವಂತ ಮನುಷ್ಯರು ಬೇರೆ, ದೇವಾದಿ ದೇವತೆಗಳು ಬಂದು ಮಂಗಳ ಸ್ನಾನ ಮಾಡಿ ಭಗವಂತನ ಕೃಪೆ ಪಾತ್ರರಾಗ್ತಾರೆ. ಇಂತ ಶ್ರೇಷ್ಠವಾದ್ದು ಕುಂಭಮೇಳ ಅಂತ. ನಿಜ ನಿಜ. ಸೊ ಅಂದ್ರೆ ಪ್ರತಿಯೊಬ್ಬ ಅಮೃತ ಸಿಂಚನ ಆಗಿ ಜಾಗ ಅಲ್ವೇ ಇದು? ಹೌದು ಹೌದು. ಅಮೃತ ಮಥನದಲ್ಲಿ ಯಾವತ್ತು ಅಮೃತ ಪ್ರಕಟ ಆಯಿತು, ಆ ಅಮೃತದ ಹನಿ ಬಿದ್ದಂತ ಜಾಗಕ್ಕೆ ಪಾವಿತ್ರತೆ. ಸುಮ್ನೆ ನಮ್ಮ ಋಷಿಗಳು ಸುಮ್ನೆ ಏನೋ ಕಪೋಲ ಕಲ್ಪಿತ ಕಥೆಗಳು ಹೇಳೋದು ಅಂತದೆಲ್ಲ ಏನಿಲ್ಲ. ಯಾವ್ದು ಸನಾತನ ಸತ್ಯ ಇದೆ, ಯಾವ್ದು ಎಲ್ರಿಗೂ ಉಪಯೋಗ ಆಗುತ್ತೆ ಅಂತ ವಿಚಾರಗಳನ್ನೇ ನಮ್ಮ ಋಷಿ ಮುನಿಗಳು ಕೊಟ್ಟಿರೋದು. ಅವರಿಗೆ ಯಾವ ಸ್ವಾರ್ಥವೂ ಇಲ್ಲ ನಮ್ಮ ಋಷಿ ಮುನಿಗಳಿಗೆ. ಜನಗಳ ಉದ್ಧಾರ, ಜನ ಚೆನ್ನಾಗಿ ಉದ್ಧಾರ ಆಗ್ಲಿ, ಅವರ ಜೀವನ ಸಾರ್ಥಕವಾಗ್ಲಿ ಅಂತ ಇಂಥ ವಿಚಾರಗಳು ಕೊಟ್ಟಿದ್ದಾರೆ. ಇದನ್ನ ತರ್ಕ ಮಾಡದೆ ಅತಿ ಶ್ರದ್ಧೆಯಿಂದ, ನಂಬಿಕೆಯಿಂದ ನಾವು ಮಾಡ್ಕೊಂಡು ಹೋಗ್ಬೇಕು. ವಿಶೇಷ ನಮ್ಮ ಟಿವಿನ ಇಂದ ನಾವು ಎಷ್ಟು ಅಪ್ರಿಶಿಯೇಟ್ ಮಾಡಿದ್ರು ಕಡಿಮೆ. ಇಂಥ ವಿಚಾರಗಳನ್ನೆಲ್ಲ ಕೋಟಿ ಕೋಟಿ ಜನಕ್ಕೆ ನೀವು ಮುಟ್ಟಿಸ್ತಾ ಇದ್ದೀರಾ. ಇವಾಗಲೂ ನಮ್ಮ ಕಣ್ಣಿದ್ದ ಹಾಗೆ ಟಿವಿನ.
ನಿಜ ಗುರುಗಳೇ, ಯಾಕಂದರೆ ಎಷ್ಟೋ ಜನಕ್ಕೆ ಪಾಪ ಅಲ್ಲಿಗೆ ಹೋಗಿ ಇದನ್ನು ಅಲ್ಲೇ ಹೋಗಿ ಕಣ್ತುಂಬ್ಕೊಳ್ಳೋದಕ್ಕೆ ತುಂಬ ಜನಕ್ಕೆ ಇನ್ನೂ ಕೂಡ ಸಾಧ್ಯ ಇಲ್ಲ. ಈ ಬಾರಿ ಅಂತೂ ಬಿಡಿ 5 ಕೋಟಿ 7 ಕೋಟಿ 10 ಕೋಟಿಯಷ್ಟು ಜನನೂ ಕೂಡ ಹೋಗಿ ಬಂದಿದ್ದಾರೆ. ಬಟ್ ಇನ್ನೂ ಕೆಲವು ಜನ ಪಾಪ ಹೋಗಬೇಕು ಅನ್ನೋ ಆಸೆಯಲ್ಲಿರ್ತಾರೆ. ಆದರೆ ಅಂಥವ್ರಿಗೆ ಈ ಮೂಲಕ ನಾವು ಅಟ್ಲೀಸ್ಟ್ ಮನೆಗಳಲ್ಲೇ ಕೂತು ಈ ಥರದ ಒಂದಷ್ಟು ಪುಣ್ಯ ಕಾರ್ಯಗಳನ್ನು ಕಣ್ತುಂಬಿಕೊಳ್ಳುವಂಥ ಒಂದು ಅವಕಾಶ ಗುರುಗಳೇ. ನೀವು ಹೇಳ್ತೀರಾ, ನೀವು TV9 ಆನ್ ಮಾಡಿ, ನಮ್ಮಲ್ಲಿ ಹಿರಿಯರೊಬ್ಬರು ಇದ್ದಾರೆ ಇಲ್ಲಿ 89 ವರ್ಷ, ಅವಾಗ್ಲಿಂದ ಕೈ ಮುಕ್ಕೊಂಡೇ ನಿಂತ್ಬಿಟ್ಟಿದ್ದಾರೆ ಟಿವಿ ಮುಂದೆ. ಸೋ ಸ್ವೀಟ್ ಕೂತೇ ಇಲ್ಲ ಅವರು, ಕೈ ಮುಕ್ಕೊಂಡು ನಿಂತಿದ್ದಾರೆ. ಅವ್ರ ಮನಸ್ಸಿನಲ್ಲಿ ಏನು ಅಂದ್ರೆ, ನಾನು ಮುಳುಗ್ತಾ ಇದ್ದೀನಿ, ಮುಳುಗ್ತಾ ಇದ್ದೀನಿ ಅನ್ನೋ ತರ ಭಾವನೆ, ಅನುಸಂಧಾನ ಎಷ್ಟು ಚೆನ್ನಾಗಿದೆ ನೋಡಿ. ಅದೇ ಅದು ಬೇಕಾದ ನಿಜ ಗುರುಗಳೇ. ಮನಸ್ಸು ಮುಖ್ಯ. ಮನಯೇವ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷಯೋ, ಗರುಡ ಪುರಾಣ ಹೇಳುತ್ತೆ. ಮನಸ್ಸು ಬಹಳ ಮುಖ್ಯಪ್ಪ. ಮನಸ್ಸನ್ನ ನಾವೆಲ್ಲ ಕುಂಭಮೇಳದ ಮುಳುಗಿದೀವಿ ಅಂದ್ಕೊಂಡ್ರೆ ಅದಕ್ಕೂ ಪುಣ್ಯ ಇದೆ. ನಿಜ ಹಿರಿಯರು ಅವಾಗ್ಲಿಂದ ಕೈಕೊಂಡೇ ನಿಂತಿದ್ದಾರೆ. ಅವ್ರಿಗೆ ಅದೇ ಒಂದು ಪೂಜೆ ನೋಡಿ. ಸೋ ಸ್ವೀಟ್. ನಮ್ಮ TV9ಗೆ ಥ್ಯಾಂಕ್ ಯು ಗುರುಗಳೇ. ಹಾಗೆ ಅಂದರೆ ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ತನ್ನ ಜೀವಿತಾವಧಿಯಲ್ಲಿ ಇಲ್ಲಿಗೆ ಭೇಟಿ ನೀಡಿ ಗಂಗೆಯ ಸ್ಪರ್ಶ ಮಾಡಬೇಕು ಅನ್ನುವಂಥದ್ದು. ಅಂದರೆ ಗಂಗೆಯ ಸ್ಪರ್ಶ ಜೊತೆಗೆ ಈ ತ್ರಿವೇಣಿ ಸಂಗಮ, ಈಗ ಗುರುಗಳೇ ಒಂದು ಗಂಗೆಯಲ್ಲಿ ಮಿಂದೇಳೋದು, ಗಂಗೆಗಿರುವಂತಹ ಒಂದು ಪಾವಿತ್ರತೆ ಒಂದು ಕಡೆ, ಆದರೆ ಈ ತ್ರಿವೇಣಿ ಸಂಗಮ, ಗಂಗೆ ಯಮುನೆ ಸರಸ್ವತಿ ಈ 3 ನದಿಗಳ ಈ ತ್ರಿವೇಣಿ ಸಂಗಮದಲ್ಲಿ ಮಿಂದೇಳೋದಿದೆಯಲ್ಲ, ಅದರಲ್ಲಿ ಅದರದೇ ಆದಂಥ ಒಂದೊಂದು ವಿಶೇಷತೆ ಇದೆ ಅಂತ ಅನ್ಸುತ್ತೆ ಗುರುಗಳೇ. ನಮ್ಮಲ್ಲಿ ಅದಕ್ಕೆ ಸಂಗಮ ಅಂತ ಹೇಳ್ತೀವಿ. ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ನೋಡ್ತೀವಿ ಕೂಡಲ ಸಂಗಮ. ಹೌದು, ಕೂಡಲ ಸಂಗಮ ಮಾತ್ರ ಸೇರುತ್ತೆ, 2 ನದಿ ಸೇರುತ್ತೆ. ಕರೆಕ್ಟ್. ಈ ಟಿ ನರಸೀಪುರ ಹತ್ರ ತ್ರಿವೇಣಿ ಸಂಗಮ ಅಲ್ಲಿ ನೋಡ್ತೀವಿ. ಹೌದು, ಯಾವ್ದು ನದಿಗಳು ಸೇರ್ತವೆ. ಈ ತ್ರಿವೇಣಿ ಸಂಗಮ ಯಾವಾಗ್ಲೂ ವಿಶೇಷ. ಅದರಲ್ಲೂ 3 ಪ್ರಧಾನ ನದಿಗಳು. ಸರಸ್ವತಿ ನದಿ ದಂಡೆಯಲ್ಲಿ ಭಗವಾನ್ ವೇದವ್ಯಾಸರು ತಾವು ಮಹಾಭಾರತವನ್ನು ರಚಿಸಿತ್ತು ಅಂತ ಉಲ್ಲೇಖ ಇದೆ. ಸರಸ್ವತಿ ನದಿ ಈಗ ರಕ್ತಗಾಮಿ. ಯಮುನೆ ಅಂದ್ರೆ ಕೇಳಬೇಕಾಯ್ತಲ್ಲ, ಕೃಷ್ಣನ ಇಡೀ ಲೀಲೆಯನ್ನ ಕೊಂಡಾಡಿದಂತ ಜಾಗ ಯಮುನಾ ಅಲ್ವೇ? ಹೌದು. ಕೃಷ್ಣನ ಎಲ್ಲ ಸಾಕ್ಷಾತ್ ಭಗವಂತ ಕೃಷ್ಣನಾಗಿ ಜನಿಸಿ ಇಡೀ ಯಮುನೆ ದಂಡೆಯಲ್ಲಿ ಬೇಕಾದಷ್ಟು ಲೀಲೆಗಳನ್ನ ಆಡ್ದ. ಕೋಟಿ ಕೋಟಿ ಆ ಗೋಪಿಯರ ಪಾದ ಧೂಳಿ ಅದು ಕಟ್ಟಿಕೊಂಡಿದೆ ಅಂತ ಪವಿತ್ರವಾದ ಜಾಗ ಯಮುನೆ. ಸ್ಮರಣೆ ಮಾಡಿದ್ರೆ ಪುಣ್ಯ ಇದೆ ಅಂತ ನದಿ. ಗಂಗೆ ಅಂದ್ರೆ ಹೇಳಬೇಕಾದ್ದೇ ಇಲ್ಲ, ಸಾಕ್ಷಾತ್ ನಾರಾಯಣನ ಚರಣ ಕಮಲದಿಂದ ಜನಿಸಿತ್ತು. ತತ್ರಾಪಿ ಸಾಕ್ಷಾತ್ ಪರಮೇಶ್ವರ ತನ್ನ ಶಿರದಲ್ಲಿ ಧಾರಣೆ ಮಾಡಿಕೊಂಡಂತಂದ್ರೆ ಗಂಗೆ. ನಾರಾಯಣನ ಚರಣದಿಂದ ಸಾಕ್ಷಾತ್ ಪರಮೇಶ್ವರನ ಶಿರವನ್ನ ಏರ್ತು ಭಗೀರಥನ ನಿರಂತರ ಪ್ರಯತ್ನದಿಂದ ಬಂದಿದ್ದು ಗಂಗೆ. ಕಾಮಿನಿ ಅಂತ ಹೇಳ್ತಾರೆ ಗಂಗೆಗೆ. ದೇವಲೋಕದಲ್ಲೂ ಹರಿಯುತ್ತೆ, ನಮ್ಮ ಮರ್ತ್ಯ ಲೋಕದಲ್ಲೂ ಹರಿಯುತ್ತೆ, ಪಾತಾಳ ಲೋಕದಲ್ಲೂ ಹರಿಯುತ್ತೆ ಗಂಗೆ. ಅದಕ್ಕೆ ಗಂಗೆಗೆ ಹೆಸರೇ ತ್ರಿಪಥ ಕಾಮಿನಿ. ನೋಡಿ, 3 ಲೋಕದಲ್ಲೂ, ದೇವಲೋಕದಲ್ಲೂ ಹರಿಯುತ್ತೆ, ಭೂಲೋಕದಲ್ಲೂ ಹರಿಯುತ್ತೆ, ಪಾತಾಳ ಲೋಕದಲ್ಲೂ ಹರಿಯುತ್ತೆ. ಅದಕ್ಕೆ ಅತ್ಯಂತ ಶ್ರೇಷ್ಠವಾದ ಗಂಗೆ. ನಿಜ ಗುರುಗಳೇ, ಥ್ಯಾಂಕ್ ಯು ಸೋ ಮಚ್. ತುಂಬ ವಿಚಾರಗಳನ್ನು ನಮ್ಮ ಜೊತೆಗೆ ಹಂಚ್ಕೊಂಡ್ರಿ, ಹಲವಾರು ವಿಚಾರಗಳನ್ನು ನಮ್ಮ ಜೊತೆಗೆ ಮಾತನಾಡಿದ್ರಿ. ಧನ್ಯವಾದಗಳು ಗುರುಗಳೇ. ಇದು ಹಾರ ನಾಗರಾಜಾಚಾರ್ಯ ಅವರ ಒಂದು ಮಾತುಗಳು. ಅಂದರೆ ಇವತ್ತಿನ ಒಂದು ದಿನದ ವಿಶೇಷತೆ ಏನು ಅನ್ನುವಂಥದ್ದನ್ನು ತಿಳಿಸಿದರು. ಅಚಲ ಸಪ್ತಮಿಯ ದಿನ ಇವತ್ತು. ಸೊ ತುಂಬ ವಿಶೇಷವಾದಂಥ ಒಂದು ದಿನ. ಸೊ ಹಾಗಾಗಿ ಇವತ್ತಿನ ದಿನ ಗಂಗೆಯಲ್ಲಿ ಈ ತ್ರಿವೇಣಿ ಸಂಗಮದಲ್ಲಿ ಮಿಂದೇಳೋದ್ರಿಂದಾಗಿ ಪುಣ್ಯ ಪ್ರಾಪ್ತಿಯಾಗತ್ತೆ. ಹಾಗೆ ನಮ್ಮ ಪಾಪಕರ್ಮಗಳನ್ನು ಕೂಡ 7 ಜನ್ಮಗಳ ಪಾಪಕರ್ಮಗಳನ್ನು ಕೂಡ ತೊಡೆದು ಹಾಕ್ಬೋದು. ಆದರೆ ಅದಕ್ಕೆ ಒಂದು ದೃಢ ಸಂಕಲ್ಪ ಇರಬೇಕು ಅಂತ